ಮಗಳಿಗೆ 2 ಖಾಲಿ ಬಾಟಲ್ ತೊಗೊಂಬ ಅಂತ ಹೇಳಿವಿ. ಯಾಕಂತ ಹೂವಿನ ಹಾರ ನಾವೀಗ ಹಾಕಿವಿ. ಇಲ್ಲಿ ಬರುವಂತ ಭಕ್ತರ ಅವ್ರ ಕಷ್ಟಗಳನ್ನೆಲ್ಲ ತಗೊಂಡಿದ್ದು ಗುಲಾಬಿ ಹೂವ ಇವ ನೋಡ್ರಿ. ಅದ್ರ ಜೊತೆ ಚತ್ತ ಹೂವಿನ ಹಾರ, ಲಿಂಬು ಮತ್ತ ಬಾಟ್ಲಿಗಳು ಕಾಣತಾವ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಬರೋ ದೂದ್ನಾನ ಗವಿಗ್ ಹೋಗೋ ದಾರಿ ಇದ ನೋಡ್ರಿ. ಇದ ಲಕ್ಷ್ಮೇಶ್ವರ ಊರಿಂದ 1 ಕಿಲೋಮೀಟರ್ ದೂರದೊಳಗೈತಿ. ಬರ್ರಿ ಈಗ ಗವಿ ನೋಡಾಕ್ ಹೋಗೋಣ. ಈ ಗವಿದ ವಿಶೇಷತೆ ಏನಪ್ಪಾ ಅಂದ್ರ 150 ವರ್ಷಗಳ ಹಿಂದ ನಮ್ಮ ನಾಡೊಳಗ ಮಳೆ ಬರದ ಬರಗಾಲ ಬಿದ್ದ ಮತ್ತು ಒಂದ್ ಸ್ವಲ್ಪ ಹಳ್ಳಿಗಳೊಳಗ ಕುಷ್ಠರೋಗ ಬಂದ ಜನರು ಪ್ರತಿದಿನ ಸಾವು ನೋವಿನ ಹೋರಾಟ ಮಾಡುವಾಗ ಒಬ್ಬ ಮುಸ್ಲಿಂ ಪಂಥಕ್ಕೆ ಸೇರಿದ ಸಂತ ಅವ್ರ ಹೆಸರು ಹಜರತ್ ಸೈಯದ್ ಸುಲೇಮಾನ್ ಬಾಷಾ ಖಾದ್ರಿ ಅಂತೇಳಿ ಇತ್ತ. ಅವ್ರಿಗೀಗ ಪ್ರೀತಿಯಿಂದ ಜನರು ದೂದ್ ನಾನಾ ಅಂತೇಳಿ ಕರೀತಾರ. ಇವರೊಬ್ಬ ಮಹಾಪುರುಷ. ಇವರ ಕುಷ್ಠ ರೋಗದ ನಿವಾರಣೆಗಾಗಿ ಮತ್ತು ನಾಡಿನ ಒಳಿತಿಗಾಗಿ ಸತತ 41 ದಿನ ಆಹಾರ ನೀರು ಗಾಳಿ ಇಲ್ದನ ತಪಸ್ಸೆ ಮಾಡ್ಯಾರ. ಬರ್ರಿ ಈಗ ಗುಹೆ ನೋಡಕ್ ಹೋಗೋಣ. ಇಲ್ಲಿ ದೂದನಾನಾಗ ಚತ್ತ ಹೂವ ಕೊಡ್ತಾರ. ನಾವು ಆಲ್ರೆಡಿ ದರ್ಗಾ ಒಳಗನ ತಗೊಂಡಿವಿ. ಸೊ ನಾವೀಗ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಹೋಗೊಂಬರ್ರಿ. ಇಲ್ಲೊಬ್ರ ಗುಲಾಬಿ ಹೂವ ತಗೊಂಡ್ ನಿಂತಿದ್ರ. ಬ್ಯಾಡ್ರಿ ನಾವೆಲ್ಲ ತಗೊಂಬಂದಿವಿ ಅಂದ್ರೂ ಕೇಳಿಲ್ಲ. ತಗೋರಿ 50 ರೂಪಾಯಿ ಅನ್ನಾಕತ್ರ. ಸೊ ನಾವು ಇರ್ಲಿ ದೂದ್ನಾನ ಕೊಟ್ರ ಆಯ್ತಂತ ತಗೊಂಡಿವಿ. ಈಗ ತಗೊಂಡಿದ್ದು ಗುಲಾಬಿ ಹೂವ ಇವ ನೋಡ್ರಿ. ಅದ್ರ ಜೊತೆ ಚತ್ತ ಹೂವಿನ ಹಾರ ದರ್ಗಾ ಕಡೆಯಿಂದನ ತಗೊಂಬಂದಿವ್ ನಾವು. ಇಲ್ಲಿಂದ ನಿಮಗ್ ಗವಿನೂ ಕಾಣಿಸ್ತೈತಿ. ಇನ್ನೊಂದ್ ಸ್ವಲ್ಪ ದೂರ ಅಷ್ಟ. ಅಲ್ಲಿ ಹೋಗಿ ದೂದನಾನಾಗ ಎಲ್ಲ ಹೂವ ಮತ್ತೆ ಚತ್ತ ಕೊಟ್ಟ ಸ್ವಲ್ಪ ಹೊತ್ತು ಕುಂತ ಅದ್ರ ಜೊತೆ ನಿಮಗೂ ಗವಿ ಎಲ್ಲ ತೋರ್ಸಕ್ ಟ್ರೈ ಮಾಡ್ತೀನಿ ನಾನು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಬರ್ರಿ ಈಗ ಗವಿ ಕಡೆ ಹೋಗೋಣ. ನನ್ನ ಮಗಳಿಗೆ 2 ಖಾಲಿ ಬಾಟಲ್ ತೊಗೊಂಬ ಅಂತ ಹೇಳಿವಿ. ಯಾಕಂದ್ರೆ ಇಲ್ಲಿ ಒಂದು ನೀರ್ ಐತಿ. ಆ ನೀರ ಮನೆಗೆ ತೊಗೊಂಡ್ ಹೋಗ್ಬೇಕು ನಾವು. ಆ ನೀರ್ ಬಗ್ಗೆನೂ ಮುಂದೆ ಹೇಳ್ತೇನೆ ನಾನು ನಿಮ್ಗೆ. ಬರ್ರಿ ಈಗ ಗವಿ ಕಡೆ ಹೋಗೋಣ. ಇದೇ ಜಾಗದಾಗ ದೂದ್ನಾನ ಅವರ ಚಾ ಮಾಡ್ಕೊಂಡು ಕುಡಿತಿದ್ರ. ಸಲ ಬಂದಾಗ ಇಲ್ಲೊಬ್ರು ಇದ್ರ. ಅವರು ನಮಗೊಂದು ಚಾ ಮಾಡಿಕೊಟ್ಟಿದ್ರ. ಸೊ ಆ ಚಾ ಒಂಥರ ಬೇರೆನೇ ಇತ್ತ. ಯಾಕಂದ್ರೆ ದೂದ್ನಾನ ಅವಾಗ ಹೆಂಗ್ ಮಾಡ್ತಿದ್ರು ಅದೇ ರೀತಿ ಅವ್ರು ಮಾಡಿಕೊಟ್ಟಿದ್ರ. ಸೊ ಈಗ ನಮ್ಮ ಮಿಸಸ್ ನನ್ನ ಮಗಳ ಎಲ್ಲರೂ ಒಳಗೆ ಹೋಗ್ಯಾರ. ಈಗ ನಾವು ಗವಿ ಕಡೆ ಹೋಗೋಣ. ಬರ್ರಿ ಇಲ್ಲಿ ಸ್ಟೆಪ್ ಅದಾವ ನೋಡ್ರಿ. ಒಳಗೆ ಹೋಗೋಗಿಂತ ಮೊದಲ ಸ್ವಲ್ಪ ಇಲ್ಲಿ ಮೇಲೆಲ್ಲ ನೋಡ್ಕೊಡ್ರಿ ಗವಿ ಹೆಂಗೈತಿ ಅಂತ ಹೊರಗಿಂದ ತೋರ್ಸಕ್ ಟ್ರೈ ಮಾಡ್ತೇನೆ ನಾನು ನಿಮ್ಗೆ. ಸೊ ಇಲ್ಲಿ ನೋಡ್ರಿ ದೂದ್ನಾನ ಅವ್ರು ತಪಸ್ಸೆ ಮಾಡಿದ್ದೆಲ್ಲ ಇಲ್ಲಿ ಬರ್ದು ಹಾಕ್ಯಾರ. ಅದ್ರ ಜೊತೆ ಗವಿ ಟೈಮಿಂಗ್ ಹಾಕ್ಯಾರ. ಬೆಳಿಗ್ಗೆ 6:30ರಿಂದ ಸಾಯಂಕಾಲ 6:30 ಮಟ ಅಂತೇಳಿ. ಅದ್ರ ಜೊತೆ ನೀವು ಇಲ್ಲಿ ನೋಡತಿರ್ಬೋದ ಲಿಂಬು ಮತ್ತು ಬಾಟ್ಲಿಗಳು ಕಾಣತಾವ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಬರೋರ ಗಾಳಿ ಶಕ ಆದವ್ರ ಬರ್ತಾರ. ದೂದ್ನಾನ ಹೊಡ್ತಕ್ಕ ಹೋಗ್ತೀನಿ ಅಂತ ಹೇಳ್ತೈತಿ. ಅವಾಗ ನೀ ಎದ್ರಾಗ ಹೋಗ್ತಿ ಅಂತ ಕೇಳ್ತಾರ. ಲಿಂಬು ಒಳಗೆ ಹೋಗ್ತೀವೋ ಬಾಟ್ಲಿ ಒಳಗೆ ಹೋಗ್ತೀವೋ ಅಂತ ಕೇಳ್ತಾರ. ಅವಾಗ ಅದು ಚಾಯ್ಸ್ ಮಾಡತ್ತ ಲಿಂಬುನೋ ಅಥವಾ ಬಾಟ್ಲಿನೋ ಅಂತ. ಅವಾಗ ಅದು ಹೋದ್ಮೇಲೆ ಆ ಲಿಂಬು ಅಥವಾ ಬಾಟ್ಲಿ ತಂದು ಆ ಗಿಡಕ್ಕೆ ಹೊಡಿತಾರ. ಇದೇ ಜಾಗ ನೋಡ್ರಿ ದೂದ್ನಾನ ತಪಸ್ಸಿ ಕುಂತಿದ್ದ. 41 ದಿನ ಆಹಾರ ನೀರು ಗಾಳಿ ಇಲ್ಲದೆ ಇಲ್ಲೇ ಕುಂತ ಮಳೆ ಬರುವ ಹಾಗೆ ಮತ್ತು ಕುಷ್ಠರೋಗ ಹೋಗುವ ಹಾಗೆ ಮಾಡಿದ್ದ. ಮತ್ತು ಅದ್ರ ಜೊತೆ ನಾವು ತಂದಿರುವಂತ ಚತ್ತ ಹೂವಿನ ಹಾರ ನಾವೀಗ ಹಾಕಿವಿ. ಇಲ್ಲಿ ಬರುವಂತ ಭಕ್ತರ ಅವ್ರ ಕಷ್ಟಗಳನ್ನೆಲ್ಲ ಹೇಳ್ಕೊಂಡ ಅವ್ರಿಗೆ ಏನ್ ಪರಿಹಾರ ಬೇಕಾದ್ರೆ ಬೇಡ್ಕೊಂಡು ಹೋಗ್ತಾರ. ಸೊ ಇಲ್ಲಿ ಕೆಲವು ಜನ ಇಲ್ಲಿ ಚಾವಿ ಹಾಕಿ ಹೋಗ್ತಾರ. ಯಾಕಪ್ಪ ಅಂದ್ರೆ ಅವ್ರ ಕೆಲ್ಸಗಳು ಆಗ್ಬೇಕಾಗಿರ್ತೈತಿ. ಆ ಕೆಲ್ಸಗಳು ಆದ್ಮೇಲೆ ಆ ಚಾವಿ ತೆಗೆದು ಹೋಗ್ತಾರ. ಸೊ ನಿಮ್ಗೆ ಆಗಲೇ ಹೇಳಿದಂಗ ನನ್ನ ಮಗಳು ಬಾಟ್ಲಿ ತೊಗೊಂಬಂದಿಳ. ಆ ನೀರು ಎಲ್ಲ ಐತೆ ಅಂತೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಬರ್ರಿ. ಆ ನೀರಿನ ಮಹಿಮೆ ಏನೈತೆ ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ಸೊ ಈಗ ಬರ್ರಿ ನೀರಿನ ಕಡೆ ಹೋಗೋಣ. ಇದ ನೀರ್ ನೋಡ್ರಿ ದೂದ್ನಾನ ತಪಸ್ಸಿ ಕುಂತಾಗ ಬಂದಿರೋ ನೀರ. ಇದು ಎಲ್ಲಿಂದ ಬರ್ತೈತಿ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಇದು ಮಳೆಗಾಲ ಇರಲಿ ಬಿಸಿಗಾಲ ಇರಲಿ ಯಾವತ್ತೂ ಬತ್ತೋದಿಲ್ಲ. ಮತ್ತೆ ಇಲ್ಲಿ ಬಂದಂತ ಭಕ್ತರ ಈ ನೀರು ಕುಡಿತಾರ. ಯಾಕಂದ್ರೆ ಇದ್ರೊಳಗ ರೋಗ ನಿರೋಧಕ ಶಕ್ತಿ ಐತಿ. ಸೊ ಈಗ ನಾವು ಈ ನೀರ ಮನೆಗೆ ತೊಗೊಂಡು ಹೊಂಟೇವಿ. ಸೊ ಇಲ್ಲಿ ಬಂದ ಭಕ್ತಾದಿಗಳೆಲ್ಲರೂ ಈ ನೀರು ತುಂಬ್ಕೊಂಡು ಹೋಗ್ತಾರ. ಮತ್ತೆ ಇಲ್ಲೇ ಕುಂತ ನೀರನ್ನು ಕುಡಿತಾರ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ ಬಾಯ್.